ಇದೊಂದು ಸಿಂಪಲ್ ಕಂಬಳ ಮೂವಿ ಅಲ್ಲ. ಇಲ್ಲಿ ರೇಸ್ಗಿಂತ ರಿವೆಂಜ್ ಮುಖ್ಯ, ಕೋಣಗಳಿಗಿಂತ ಪವರ್ ಮುಖ್ಯ, ಹೀರೋಗಿಂತ ಮಹಾವೀರನ ಹೆಸರು ಮುಖ್ಯ. ಮತ್ತೆ ಟ್ರೈಲರ್ ಅಲ್ಲಿ ಬಂದಿರೋ ಹಿಡನ್ ಡೀಟೇಲ್ಸ್ ನ ಅಬ್ಸರ್ವ್ ಮಾಡಿದ್ರೆ ಅಷ್ಟಮಂಗಳ ಪ್ರಶ್ನೆ, ಮಹಾಬಲ ಮಹಾವೀರ ಯಾರು, ಪ್ರಜ್ವಲ್ ದೇವರಾಜ್ಗೂ ರಾಜ್ಬಿ ಶೆಟ್ಟಿಗೂ ಏನ್ ರಿಲೇಶನ್ಶಿಪ್ಪು, ಯಾವ ಕೇಮಿಯೋ ರೋಲ್ನ ರಾಜ್ಬಿ ಶೆಟ್ಟಿ ಅವ್ರು ಮಾಡ್ತಾ ಇದ್ದಾರೆ, ಮತ್ತೆ 30 ವರ್ಷದಿಂದ ಕೋಟಿ ಚೆನ್ನಯ್ಯ ಕಂಬಳ ಯಾಕೆ ನಡೀತಿಲ್ಲ ಅಂತ ಎಲ್ಲದನ್ನು ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಪ್ರೆಸೆಂಟ್ ಟೈಮ್ ಲೈನ್ ಇಂದ 30 ಇಯರ್ಸ್ ಬ್ಯಾಕು ಒಂದು ಕೊಲೆ ಆಗತ್ತೆ. ಇದರಿಂದ ಇಡೀ ಊರಿಗೆ ಗೂರೆ ಬೆಚ್ಚು ಬೀಳತ್ತೆ. ಕೋಟಿ ಚೆನ್ನಯ್ಯ ಅನ್ನೋ ಕಂಬಳ ನಿಂತೋಗತ್ತೆ. ಟ್ರೈಲರ್ ಅಲ್ಲಿ 30 ವರ್ಷದಿಂದ ಮಹಾಬಲನ ಕೋಣಗಳು ಗಿನ್ನಿಸ್ ದಾಖಲೆ ಮಾಡಿದೆ ಅಂತ ಅನೌನ್ಸ್ ಮಾಡ್ತಾರೆ. ಯಾಕೆ ಅಂದ್ರೆ ಯಾವ ವರ್ಷನೂ ಅವ್ರ ಕೋಣಗಳು ಕಂಬಳದಲ್ಲಿ ಗೆದ್ದಿರಲ್ಲ, ಅದಕ್ಕೆ. ಬಟ್ ಅದೇ ಟೈಮ್ಗೆ ಹೀರೋ ಆದ ಪ್ರಜ್ವಲ್ ದೇವರಾಜ್ ಎಂಟ್ರಿ ಆಗತ್ತೆ. ಆ ಕಂಬಳನ ಆಡಿ ಫಸ್ಟ್ ಟೈಮ್ ಗೆಲ್ತಾನೆ. ಅಲ್ಲಿರೋರಿಗೆ ಎಲ್ರಿಗೂ ಶಾಕ್ ಆಗತ್ತೆ. ಜೊತೆಗೆ ಹೀರೋ ಆ ಕರಾವಳಿ ರೀಜನ್ ಅವನಲ್ಲ, ಅವನು ಬ್ಯಾಂಗ್ಳೂರಿಂದ ಬಂದಿರ್ತಾನೆ. ಅವನ ವೆಹಿಕಲ್ ಪ್ಲೇಟ್ ನಂಬರ್ ನೋಡಿ, KA02 ಅಂತಿದೆ. ಯಾಕೆ ಬಂದಿರ್ತಾನೆ ಅಂತ ಮುಂದಕ್ಕೆ ಹೇಳ್ತೀನಿ. ಇದ್ರಲ್ಲಿ ನೋಡಿ 6.5 ಕೋಳ 7.5 ಕೋಳ ಅಂತಿದೆ. ಅಂದ್ರೆ ಕಂಬಳದಲ್ಲಿ ಯಾರು ಫಾಸ್ಟ್ ಆಗಿ ಹೋಗ್ತಾರೋ ಅಷ್ಟೇ ಸ್ಪೀಡಲ್ಲಿ ನೀರು ಮೇಲಕ್ಕೆ ಚಿಮ್ತಾ ಹೋಗತ್ತೆ. ನೀರ್ನ ಮೆಜರ್ ಮಾಡೋ ಇನ್ಸ್ಟ್ರೂಮೆಂಟ್ ಇದ್ದಂಗೆ. ಈ ವಿಡಿಯೋ ನೋಡಿದ್ಮೇಲೆ ಯಾರು ಈ ತರ ಬ್ರೇಕ್ ಡೌನ್ ಮಾಡಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್, ಹೀರೋ ಮತ್ತೆ ಹೀರೋಯಿನ್ ಮಧ್ಯೆ ಲವ್ ಸ್ಟಾರ್ಟ್ ಆಗತ್ತೆ. ಬಟ್ ಹೀರೋ ಹೀರೋಯಿನ್ ಜೊತೆ ಸೇರ್ಕೊಂಡು ಭೂಮಿ ಬೇಕಂತ ಹುಡುಕ್ತಾ ಇರ್ತಾನೆ. ಇಲ್ಲಿ ಭೂಮಿ ಅಂದ್ರೆ ಜಮೀನಲ್ಲ, ಅದೇನಂತ ಲಾಸ್ಟಿಗೆ ಹೇಳ್ತೀನಿ. ಇಂಟರ್ವಲ್ ಬ್ಲಾಕ್ ಅಷ್ಟೊತ್ತಿಗೆ ವಯಸ್ಸಾದ ಮಹಾವೀರ ಹೀರೋಗೆ 30 ವರ್ಷದಿಂದ ಕೋಟಿ ಚೆನ್ನಯ್ಯ ಕಂಬಳ ಯಾಕೆ ನಿಂತೋಗಿತ್ತು ಅನ್ನೋ ಫ್ಲಾಶ್ ಬ್ಯಾಕ್ ಹೇಳ್ತಾನೆ ಅನ್ಸತ್ತೆ. ಮೇ ಬಿ ಅವಾಗ ರಾಜ್ಬಿ ಶೆಟ್ಟಿ ಅವರ ಸ್ಟೋರಿ ಓಪನ್ ಆಗತ್ತೆ. ಅವನ ಹೆಸರು ಮಹಾವೀರ. ಕೋಣಗಳ ಮೇಲೆ ತುಂಬಾ ಪ್ರೀತಿ ಇರತ್ತೆ. ಮತ್ತೆ ಅವುಗಳ ಹೆಸರು ಕಾಟಿ, ಕಾಳ ಅಂತ. ಮನೆಯವರಿಗೋಸ್ಕರ ಮದುವೆ ಆಗಕ್ಕೆ ಒಪ್ಕೊಳ್ತಾನೆ. ಅದಕ್ಕೆ ರೀಸನು ಹುಡುಗಿ ಅಲ್ಲ, ಹುಡುಗಿ ಮನೆಯವ್ರ ಹತ್ರ ಇದ್ದ ಆ ಕೋಣಗಳಿಂದ. ಅದು ಈ ಶಾರ್ಟ್ ಅಲ್ಲಿ ಗೊತ್ತಾಗತ್ತೆ. ಮಹಾವೀರ ಮತ್ತೆ ಮಹಾಬಲ ಇಬ್ರು ಫ್ರೆಂಡ್ಸ್ ಆಗಿ ಆ ಊರಿನ ಪಾಳೆಗಾರನ ಹತ್ರ ಕೆಲಸ ಮಾಡ್ತಾ ಇರ್ತಾರೆ ಅನ್ಸತ್ತೆ. ಆ ಪಾಳೆಗಾರ ಇಡೀ ಊರಿಗೆ ಮಾಡ್ತಾ ಇದ್ದ ಶೋಷಣೆಯಿಂದ ಬೇಸತ್ತು ಇಬ್ರು ಅವನ ವಿರುದ್ಧ ಬೀಳ್ತಾರೆ ಅನ್ನೋ ಡೈಲಾಗುನ ಟ್ರೈಲರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಕೋಟಿ ಚೆನ್ನಯ್ಯ ಅನ್ನೋದು ಕರಾವಳಿಲಿ 500 ವರ್ಷದಿಂದ ನಡೆದು ಬಂದ ಸಂಪ್ರದಾಯ. ಅದಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಅದನ್ನ ಗೂಗಲ್ ಮಾಡಿ ಗೊತ್ತಾಗತ್ತೆ. ಇದ್ರಲ್ಲಿ ಮಹಾವೀರ ಪಾರ್ಟಿಸಿಪೇಟ್ ಮಾಡಿ ಗೆದ್ದಾಗ ಪಾಳೆಗಾರನ್ ಕಡೆಯವರು ಸೋಲ್ತಾರೆ. ಅಂದ್ರೆ ಆ ಚೇರ್ ಮೇಲೆ ಕೂರೋ ಹಕ್ಕು ಮಹಾವೀರಂದಾಗತ್ತೆ ಅನ್ಸತ್ತೆ. ಅದಕ್ಕೆ ಆ ಪಾಳೆಗಾರ ಮಹಾವೀರನ ಸಾಯಿಸಿದಾಗ ಮಿತ್ರ ರಿಯಾಕ್ಟ್ ಮಾಡೋ ಈ ಶಾರ್ಟ್ ಇರ್ಬೋದು. ಆ ಟೈಮಿಗೆನೆ ಅವಳ ಹೆಂಡತಿ ಒಬ್ಬ ಮಗನ್ಗೆ ಜನ್ಮ ನೀಡ್ತಾಳೆ ಅನ್ಸತ್ತೆ. ಮೇ ಬಿ ಅವನೇ ಪ್ರಜ್ವಲ್ ದೇವರಾಜ್ ಇರ್ಬೇಕು. ಯಾಕೆ ಅಂದ್ರೆ ಎಲ್ಲೂ ಪ್ರಜ್ವಲ್ ದೇವರಾಜ್ ಮತ್ತೆ ರಾಜ್ಬಿ ಶೆಟ್ಟಿ ಅವ್ರದ್ದು ಒಂದೇ ಒಂದು ಶಾರ್ಟ್ ಇಲ್ಲ ಟ್ರೈಲರ್ ಅಲ್ಲಿ. ಮತ್ತೆ ರಾಜ್ಬಿ ಶೆಟ್ಟಿಗೆ ವಯಸ್ಸಾಗಿರೋ ಶಾರ್ಟ್ಸ್ ಇಲ್ಲ. ಆ ಚಿಕ್ಕ ಮಗುನ ಮಹಾಬಲ ಹೇಗೋ ಕಾಪಾಡಿ ಯಾರಿಗೋ ಕೊಟ್ಟಿರ್ತಾನೆ. ಮೇ ಬಿ ಅವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಅದಕ್ಕೆ ಪ್ರಜ್ವಲ್ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಂಗ್ಳೂರಿಂದ ಬಂದಿರ್ಬೋದು. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ 30 ವರ್ಷ ಆದ್ಮೇಲೆ ನಡೀತಿರೋ ಕೋಟಿ ಚೆನ್ನಯ್ಯ ಕಂಬಳದಲ್ಲಿ ಗೆದ್ದು ಆ ಪಾಳೆಗಾರನ ಕತೆ ಮುಗಿಸ್ಬೋದು ಅನ್ಸತ್ತೆ ಹೀರೋ. ಮತ್ತೆ ಹೀರೋ ಹುಡುಕ್ತಾ ಇದ್ದ ಸ್ಟಾರ್ಟಿಂಗ್ ಅಲ್ಲಿ ಭೂಮಿ ಅವನ್ ತಾಯಿ ಅನ್ಸತ್ತೆ. ಇದ್ರಲ್ಲಿ ನೋಡಿ ಓಲ್ಡ್ ಏಜ್ ಶಾರ್ಟ್ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಇದಿಷ್ಟು ನನ್ನ ಅನಾಲಿಸಿಸ್. ಇಷ್ಟನ್ ಬಿಟ್ಟು ಕಂಬಳದಲ್ಲಿ ಗೆದ್ರೂ ಅಷ್ಟಮಂಗಳ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂತ ನಿಮಗೇನಾದ್ರೂ ಗೊತ್ತಾದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.